ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 184ನೇ ಅಧ್ಯಾಯವಾದ ತಾಮ್ರ ಪ್ರತಿಮಾ ಸ್ಥಾಪನ ಪೂಜಾದಿ ವಿಧಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ತಾಮ್ರದಿಂದ ಸುಂದರವಾಗಿ ಹೊಳೆಯುವ ದೇವಮೂರ್ತಿಯನ್ನು ಮಾಡಿಸಿ ಉಚಿತವಾದ ಉಪಚಾರದಿಂದ ಆಲಯದ ಮಧ್ಯಕ್ಕೆ ಬರಮಾಡಿಸಿಕೊಂಡು ಬರಬೇಕು. ಆಲಯದ ನಡುವೆ ಉತ್ತರಾಭಿಮುಖವಾಗಿ ಚಿತ್ರಾ ನಕ್ಷತ್ರದಲ್ಲಿ ಮೂರ್ತಿಯನ್ನು ಬರಮಾಡಿಸಿ ಗಂಧ ಧೂಪಾದಿಗಳಿಂದ ಸಂಸ್ಕರಿಸಬೇಕು. ಸರ್ವಗಂಧದಿಂದಲೂ ಪಂಚಗವ್ಯದಿಂದಲೂ ಮಿಶ್ರವಾದ ನೀರಿನಿಂದ ವಿಶ್ವಧಾಮನೇ ತಾಮ್ರದಲ್ಲಿ ಸಾರಭೂತನೂ ನೇತ್ರಭೂತನೂ ಆಗಿರುವ ಮತ್ತು ಪಂಚಭೂತ ಮೂರ್ತಿಗಳೊಡನೆಯೂ ನನ್ನೊಡನೆಯೂ ಇರುವ ನೀನು ಈ ತಾಮ್ರಮೂರ್ತಿಯಲ್ಲಿ ಬಂದು ನೆಲೆಸು ಎಂಬ ಅರ್ಥವುಳ್ಳ ಮಂತ್ರದಿಂದ ಅಭಿಷೇಕವನ್ನು ಮಾಡಬೇಕು. ಯಶೋವತಿ, ಈ ಮಂತ್ರದಿಂದ ಅಭಿಷೇಕವನ್ನು ಮಾಡಿ ಹಿಂದೆ ದಾರುಶಿಲಾದಿ ಮೂರ್ತಿಗಳಿಗೆ ಹೇಳಿರುವಂತೆಯೇ ಗಂಧಾದಿ ಸಂಸ್ಕಾರವನ್ನು ಪೂಜೆಯನ್ನು ಮಾಡಬೇಕು.
ಆ ರಾತ್ರಿಯು ಕಳೆದು ಸೂರ್ಯೋದಯವಾಗಲಾಗಿ ವೇದದಿಂದ ಶುದ್ಧಿಗೊಳಿಸಿ ಬಳಿಕ ಮಂತ್ರಪೂರ್ವಕವಾಗಿ ಅಭಿಷೇಕವನ್ನು ಮಾಡಬೇಕು. ಅಲ್ಲಿಗೆ ಬಂದಿರುವ ಬ್ರಾಹ್ಮಣರು ವೇದ ಘೋಷವನ್ನು ಮಾಡಬೇಕು. ಬಳಿಕ ಹಲವು ಮಂಗಳ ದ್ರವ್ಯಗಳನ್ನು ಅಲ್ಲಿ ಮಂಟಪದಲ್ಲಿ ತಂದಿಡಬೇಕು. ಅರ್ಚಕನು ಸುಗಂಧ ದ್ರವ್ಯದಿಂದ ಕೂಡಿದ ನೀರನ್ನು ತೆಗೆದುಕೊಂಡು, ಲೋಕನಾಥನೇ, ಸರ್ವೋತ್ತಮನೂ ಪ್ರಭುವೂ ಆಶ್ಚರ್ಯಕರವಾದ ಬಲವುಳ್ಳವನೂ ಯೋಗಬಲ ಪ್ರಧಾನನೂ ಆದ ನೀನು ನನ್ನ ಹಿತಕ್ಕಾಗಿ ಬೇಗ ಬಂದು ಈ ತಾಮ್ರ ವಿಗ್ರಹಗಳಲ್ಲೂ ನೆಲೆಸು. ವಾಯುವಗ್ನಿ ಸದೃಶನೇ, ರಕ್ಷಣ ಸ್ವಭಾವನೆ, ಸೂರ್ಯನಿಗೂ ಪ್ರಾಣವಾಯುಭೂತನೇ, ಭಗವಂತ ಪುರುಷೋತ್ತಮ, ನೀನು ಎಲ್ಲಿರು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಿ ನನಗೆ ಸ್ನಾನ ಮಾಡಿಸಬೇಕು. ಬಳಿಕ ಗರ್ಭಗೃಹ ದ್ವಾರವನ್ನು ಸಮೀಪಿಸಿ ನನ್ನನ್ನು ಒಳಕ್ಕೆ ಬರಮಾಡಿಸಿ, ಪ್ರಕಾಶ ಪ್ರಕಾಶನೇ, ಜಗತ್ಪ್ರಕಾಶನೇ, ವಿಜ್ಞಾನಮಯ, ಆನಂದಮಯ, ತ್ರಿಲೋಕನಾಥ, ಪುರುಷೋತ್ತಮ, ಇಲ್ಲಿ ಬಂದು ನೆಲೆಸಿ ನನ್ನನ್ನು ರಕ್ಷಿಸು ಎಂಬ ಅರ್ಥವುಳ್ಳ ಮಂತ್ರದಿಂದ ನನ್ನನ್ನು ಪೀಠದಲ್ಲಿ ಸ್ಥಾಪಿಸಿ ಗಂಧ ಪುಷ್ಪಾದಿಗಳಿಂದ ಭಕ್ತಿಯಿಂದ ಪೂಜಿಸಬೇಕು. ಆ ಮಂತ್ರದಿಂದ ಶಾಸ್ತ್ರಾನುಸಾರವಾಗಿ ನನ್ನನ್ನು ಸ್ಥಾಪಿಸಿ ಬಿಳಿಯದಾದ ವಸ್ತ್ರವನ್ನು ತೆಗೆದುಕೊಂಡು, ದೇವಲೋಕನಾಥನೇ, ನೀನು ಶುದ್ಧನೂ ಸರ್ವಾಂತರ್ಯಾಮಿಯೂ ಪುರಾಣ ಪುರುಷನೂ ಜಗತ್ತುಗಳಲ್ಲಿ ತತ್ವವೂ ಆಗಿರುವೆ. ನಾನು ಪ್ರೀತಿಯಿಂದ ಅರ್ಪಿಸುವ ಈ ವಸ್ತ್ರಗಳನ್ನು ಪರಿಗ್ರಹಿಸು. ಪುರುಷೋತ್ತಮನಾದ ನಿನಗೆ ವಂದನೆ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ನನ್ನ ಕರ್ಮಗಳಲ್ಲಿ ನಿರತನಾದವನು ಮೇಲಿನ ಮಂತ್ರದಿಂದ ನನಗೆ ವಸ್ತ್ರವನ್ನು ಅಲಂಕರಿಸಿ ಶಾಸ್ತ್ರೋಕ್ತವಾಗಿ ಬೇಗನೆ ಅರ್ಚನೆಯನ್ನು ಮಾಡಿಸಬೇಕು. ಗಂಧ ಧೂಪಾದಿಗಳಿಂದ ಪ್ರಭುವಾದ ನನ್ನನ್ನು ಅರ್ಚಿಸಿ ಅಲಂಕರಿಸಿ ಶಾಸ್ತ್ರೋಕ್ತವಾಗಿ ಪೂಜಿಸಿ ರುಚಿಯಾದ ನೈವೇದ್ಯವನ್ನು ಸಿದ್ಧಪಡಿಸಿ ಅರ್ಪಿಸಿ ಶಾಂತಿ ವಾಚನವನ್ನು ಮಾಡಿಸಬೇಕು. ದೇವೇಶ, ನಿನ್ನ ಅನುಗ್ರಹದಿಂದ ದೇವತೆಗಳಿಗೆ ಶಾಂತಿಯಾಗಲಿ, ಬ್ರಾಹ್ಮಣರಿಗೆ ಉತ್ತಮ ಶಾಂತಿಯುಂಟಾಗಲಿ, ಸರಾಷ್ಟ್ರರಾದ ರಾಜರಿಗೂ ಶಾಂತಿಯಾಗಲಿ, ಅಲ್ಲದೆ ವೈಶ್ಯರಿಗೂ ವಿಪತ್ತಿಗೊಳಗಾಗಿರುವ ಬಾಲಕರಿಗೂ ಗರ್ಭಿಣಿಯರಿಗೂ ಸಮಸ್ತ ಪ್ರಾಣಿಗಳಿಗೂ ಶಾಂತಿಯೊದಗಲಿ, ನನಗೂ ಸಕಲ ವಿಧವಾದ ಶಾಂತಿ ಲಭಿಸಲಿ ಎಂದು ಶಾಂತಿ ವಾಕ್ಯವನ್ನು ಹೇಳಿ ಬಳಿಕ ಬ್ರಾಹ್ಮಣರನ್ನು ಪೂಜಿಸಬೇಕು. ಮಾಧವಿ, ಗುರುವನ್ನು ಭಾಗವತನನ್ನು ನಿಯಮದಂತೆ ಅರ್ಚಿಸಬೇಕು. ಬ್ರಾಹ್ಮಣರಿಗೆ ಯಥಾಶಕ್ತಿಯಾಗಿ ಭೋಜನ ಮಾಡಿಸಬೇಕು. ಭೂಮಿ, ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಗುರುವನ್ನು ವಸ್ತ್ರಾಲಂಕಾರ ಭೋಜನಾದಿಗಳಿಂದ ವಿಶೇಷವಾಗಿ ಪೂಜಿಸಿದರೆ ಅವನಿಂದ ನಾನು ಪೂಜಿತನಾಗುವೆನು. ಯಾರು ಗುರುವನ್ನು ಸಂತೋಷಪಡಿಸುವುದಿಲ್ಲವೋ ಅವನಿಗೆ ದೇವನಾದ ನಾನು ಬಹು ದೂರದಲ್ಲಿರುವೆನು. ಈ ವಿಧಾನದಿಂದ ನನ್ನನ್ನು ಪ್ರತಿಷ್ಠೆ ಮಾಡುವವನು ತನಗೆ ಸಂಬಂಧಪಡುವ 36 ಕುಲಗಳನ್ನು ಉತ್ತಾರಣಗೊಳಿಸುವನು. ಮಂಗಳೇ, ತಾಮ್ರದಿಂದ ನನ್ನ ಮೂರ್ತಿಯನ್ನು ಪ್ರತಿಷ್ಠೆ ಮಾಡುವ ಈ ವಿಧಿಯನ್ನು ನಿನಗೆ ಹೇಳಿದುದಾಯಿತು. ಹೀಗೆಯೇ
ವಿಗ್ರಹ ಪೂಜೆಯ ವಿಚಾರವೆಲ್ಲವನ್ನೂ ನಿನಗೆ ಹೇಳುತ್ತೇನೆ. ಸುಂದರಿ, ನನಗೆ ಅಭಿಷೇಕ ಮಾಡುವಾಗ ಎಷ್ಟು ಜಲಬಿಂದುಗಳು ಬೀಳುವವೋ ಅಷ್ಟು 1000 ವರ್ಷಗಳ ಕಾಲ ಅಭಿಷೇಕ ಮಾಡಿದವನು ನನ್ನ ಲೋಕದಲ್ಲಿ ವಾಸಿಸುವನು. ಇತಿ ಶ್ರೀ ವರಾಹ ಪುರಾಣೆ ತಾಮ್ರಾರ್ಚಾ ಸ್ಥಾಪನಂ ನಾಮ ಚತುರಶೀತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 185ನೆಯ ಅಧ್ಯಾಯವಾದ ಕಾಸ್ಯ ಅಂದರೆ ಕಂಚಿನ ವಿಗ್ರಹ ಪ್ರತಿಷ್ಠಾದಿ ವಿಧಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.